ಹಾಯ್, ನನ್ನ ಹೆಸರು ಶಿಲ್ಪಾ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಕನ್ನಡತಿ ಶಿಲ್ಪ ಮೊಟ್ಟ ಮೊದಲನೇ ಬಾರಿಗೆ ಒಂದು ಕಂಟೆಂಟನ್ನು ಮಾಡ್ತಾ ಇದ್ದಾಳೆ. ಸೊ ಇದಕ್ಕೆಲ್ಲ ನಿಮ್ಮ ಸಪೋರ್ಟು ಇದ್ದೇ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ನಾನು ಮಾತಾಡೋಕ್ಕೆ ಬಂದಿರೋ ವಿಷಯ ಬಂದ್ಬಿಟ್ಟು ಒಂದು ಹೆಣ್ಣಿಗೆ ಸಂಬಂಧಪಟ್ಟಂಥ ವಿಷಯ. ಸೊ ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೊಂದು ವಿಷಯ ಹೇಳ್ತೀನಿ. ಮೋಸ್ಟ್ಲಿ ಸೊ 18K 19K ಕಿಡ್ಸ್ಗಳು, ಸರಿನಾ? 19 ಕಿಡ್ಸ್ಗಳು 90 ಮತ್ತು 80ನೇ ಇಸ್ವಿಲಿ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳಿಗೆ ಆಗಿರ್ತಕ್ಕಂಥ ಅನುಭವದ ಮಾತುಗಳು. ಏಕೆಂದರೆ ಈಗ 2K ಕಿಡ್ಸ್ ತುಂಬ ಫಾರ್ವರ್ಡ್ ಆಗಿರ್ತಾರೆ. ಸೊ ಅವರಿಗೆ ಈ ಅನುಭವ ಕಮ್ಮಿ ಇರುತ್ತೆ ಅನಿಸುತ್ತೆ. ಸೊ ನಾನೇ ಅದಕ್ಕೆ ಹೇಳ್ತಾ ಇದ್ದೀನಿ, 90-80ರಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಮಕ್ಳು ಯಾವ್ಯಾವ ರೀತಿ ಪರಿಸ್ಥಿತಿಗಳನ್ನ ಅನುಭವಿಸಿದ್ರು ಅಂತ ಹೇಳ್ಬಿಟ್ಟು. ಯಾಕೆಂದರೆ ಒಂದು ವಿಷಯ ಹೇಳ್ತೀನಿ. ಒಂದು ಊರಲ್ಲಿ ಒಂದು ಕುಟುಂಬ ಇರುತ್ತೆ, ತುಂಬು ಕುಟುಂಬ. ಗಂಡ, ಹೆಂಡತಿ, ಒಂದು ಹೆಣ್ಮಗು ಇರುತ್ತೆ ಮತ್ತು ಒಂದು ಗಂಡು ಮಗು ಇರುತ್ತೆ. ಸೊ ಗಂಡು ಮಗುಗೆ ಎಲ್ಲ ರೀತಿಯ ಹಕ್ಕುಗಳನ್ನ ಕೊಟ್ಟಿರ್ತಾರೆ ತಂದೆ ತಾಯಿ. ಸೊ ಹೆಣ್ಮಗುನು ಅದೇ ರೀತಿ ಮನೆ ಕೆಲಸ ಮಾಡಿಕೊಂಡು ಶಾಲೆಗೆ ಹೋಗ್ಕೊಂಡು ತುಂಬ ಮುದ್ದಾಗಿರುತ್ತೆ ಮಗು, ಚೆನ್ನಾಗೇ ಬೆಳೀತಾರೆ. ಸೊ ಆ ಹೆಣ್ಣು ಮಗು ವಯಸ್ಸಿಗೆ ಬರುತ್ತೆ. ತಾನು ವಯಸ್ಸಿಗೆ ಬಂದಾದಮೇಲೆ ಸೊ ಹೀಗೆ ಶಾಲೆಗೆ ಹೋಗ್ತಾ ಇರುತ್ತೆ, ಹೀಗೆ ನಡೀತಾ ಇರುತ್ತೆ ಜೀವನ. ಒಂದಿನ ಆ ಹೆಣ್ಮಗು ಬಂದು ತನ್ನ ತಾಯಿ ಹತ್ರ ಹೇಳುತ್ತೆ, ಅಮ್ಮ, ಪಕ್ಕದೂರಲ್ಲಿ ಜಾತ್ರೆ ನಡೀತಾ ಇದೆ, ನಾನಿವತ್ತು ಜಾತ್ರೆಗೆ ಹೋಗ್ತೀನಿ ಅಂತೇಳ್ಬಿಟ್ಟು. ಸೊ ಅದಕ್ಕೆ ತಾಯಿ ಹೇಳ್ತಾಳೆ, ಇಲ್ಲ ಕಂದ, ನೀನು ಹಾಗೆಲ್ಲ ಹೋಗುವಾಗಿಲ್ಲ. ಏಕೆಂದರೆ ನೀನು ಮೊದಲಿನ ಥರ ಚಿಕ್ಕವಳಲ್ಲ, ಈಗ ದೊಡ್ಡವಳಾಗಿದೆಯಾ. ಈಗ ನಿನ್ನನ್ನು ಎಲ್ಲೆಂದರೆ ಅಲ್ಲಿ ಕಳ್ಸೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಬೇಜಾರಾಗುತ್ತೆ. ಆ ಹೆಣ್ಮಗುಗೆ ತುಂಬಾ ಬೇಜಾರಾಗುತ್ತೆ. ಮನಸ್ಸಲ್ಲಿ ಎಷ್ಟು ನೋವು ಆಗುತ್ತಂದರೆ, ಹೀಗಂದ್ಬಿಟ್ರಲ್ಲ ನಮ್ಮಮ್ಮ ಅಂತೇಳ್ಬಿಟ್ಟು ಸೊ ಮೂಕನ ಕೆಳಗೆ ಮಾಡಿಕೊಂಡು ಹೋಗುತ್ತೆ. ಹಾಗೆ ಶಾಲೆಯಲ್ಲಿ ಹೋಗ್ತಾ ಇರುತ್ತೆ, ಹೀಗೆ ನಡೀತಾ ಇರುತ್ತೆ. ಮತ್ತು ಆ ಶಾಲೆಯಲ್ಲಿ ಒಂದಿನ ಪ್ರವಾಸಕ್ಕೆ ಹೋಗಬೇಕು ಅಂತೇಳ್ಬಿಟ್ಟು ಶಾಲೆ ಶಿಕ್ಷಕರು ಆಕೆಗೆ ಮತ್ತು ಆಕೆ ಸ್ಕೂಲ್ ಮೇಟ್ಸಿಗೆಲ್ಲ ತಿಳಿಸ್ತಾರೆ. ಸರಿ ಆಯಿತು ಅಂತೇಳ್ಬಿಟ್ಟು ಶಾಲೆಯಲ್ಲಿ ಈ ಥರ ಹೇಳಿದರು ಅಂತೇಳ್ಬಿಟ್ಟು ಮಗು ಓಡಿ ಬಂದು ತನ್ನ ತಾಯಿ ಹತ್ರ ಹೇಳುತ್ತೆ, ಅಮ್ಮ, ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಹೇಳಿದರು ಇವತ್ತು ನನ್ನ ಪ್ರವಾಸಕ್ಕೆ ಕಳಿಸಮ್ಮ, ನಾನು ನನ್ನ ಸ್ನೇಹಿತರ ಜೊತೆ ಪ್ರವಾಸಕ್ಕೆ ಹೋಗ್ತೀನಿ, ದಯವಿಟ್ಟು ಕಳಿಸಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ತಾಯಿ ಹೇಳ್ತಾಳೆ, ಮಗು, ನೀನು ಪದೇ ಪದೇ ಇದನ್ನೆಲ್ಲ ನೀನು ಕೇಳಬಾರ್ದು ಅಂತ. ಯಾಕಮ್ಮ ಅಂತ ಕೇಳುತ್ತೆ ಆ ಹೆಣ್ಮಗು. ಮಗು, ನೀನು ವಯಸ್ಸಿಗೆ ಬಂದಿದೆಯಾ, ಈಗ ನಿನ್ನ ಆಚೆ ಈಚೆ ಕಳಿಸೋ ಹಾಗಿಲ್ಲ. ಯಾಕೆಂದರೆ ನೀನು ಹಾಗೆ ಏನಾದರೂ ಹೋಗ್ಬೇಕಂದ್ರೆ ಮುಂದೆ ಕೆಲವು ವರ್ಷಗಳ ನಂತರ ನಿನಗೆ ಮದುವೆ ಆಗುತ್ತೆ, ಆಗ ನಿನ್ನ ಗಂಡನ ಜೊತೆ ನೀನು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಕಂದ ಅಂತೇಳ್ಬಿಟ್ಟು ತಾಯಿ ಮತ್ತೆ ಆ ಮಗುಗೆ ಜವಾಬು ಕೊಡ್ತಾಳೆ. ಸರಿ ಆಯಿತು ಅಂತೇಳ್ಬಿಟ್ಟು ಆ ಮಗುಗೆ ಮತ್ತೆ ಬೇಜಾರಾಗುತ್ತೆ. ಆ ಹೆಣ್ಮಗುಗೆ ಇದೇನು ಈ ಥರ ಹೇಳ್ತಾರಲ್ಲ ನಮ್ಮಮ್ಮ, ಸರಿ ಬಿಡು, ತಂದೆ ತಾಯಿ ಹೇಳಿರೋ ಮಾತುಗಳೇ ವೇದವಾಕ್ಯ ಅಂದ್ಕೊಂಡು ಬೆಳಿತಿರೋ ನಮ್ಮ ಹೆಣ್ಮಕ್ಳಿಗೆ ಇದ್ಯಾವ ಲೆಕ್ಕ ಅಲ್ವಾ? ಸರಿ ಆಯಿತು, ಅವ್ರು ಹೇಳ್ದಂಗೆ ಆಗಲಿ ಅಂತ ತಲೆ ಅಲ್ಲಾಡಿಸ್ಕೊಂಡು ಮತ್ತೆ ಖುಷಿಯಿಂದ ಶಾಲೆಗೆ ಹೋಗುತ್ತೆ. SLC ಆಗುತ್ತೆ, PUC ಆಗುತ್ತೆ. ಮುಂದೆ ಓದೋದಕ್ಕೆ ಆ ಮಗುಗೆ ತುಂಬಾ ಖುಷಿ, ಉತ್ಸಾಹ ಇರುತ್ತೆ. ಆದರೆ ಮನೇಲಿ ಬಡತನ ಇರೋದರಿಂದ ಅವರ ತಂದೆ ತಾಯಿ ಆಕೆನ ಓದಿಸೋದಿಲ್ಲ. SLC PUC ಅಷ್ಟೇ ಓದಿಸಿ ಅವಳ ಮನೆ ಕೆಲಸ ಮಾಡೋದಕ್ಕೆ, ಪಾತ್ರೆ ತೊಳೆಯೋದಕ್ಕೆ, ಬಟ್ಟೆ ಒಗೆಯೋದಕ್ಕೆ, ಈ ಥರ ಕೆಲಸಗಳಿಗೆ ಹೇಳ್ಕೊಂಡು ಮನೇಲಿ ಆಕೆನ ಇರೋ ಹಾಗೆ ಮಾಡಿಬಿಡ್ತಾರೆ. ಆದರೆ ಗಂಡು ಮಗುನ ಓದಿಸ್ತಾರೆ. ಯಾಕೆಂದರೆ ಮುಂದೆ ನಮ್ಮ ವಂಶ ಉದ್ಧಾರ ಮಾಡತಕ್ಕಂಥ ಮಗು, ಗಂಡು ಮಗು, ಇವನು ಓದಬೇಕು, ಇವನು ವಂಶ ಉದ್ಧಾರ ಮಾಡಬೇಕು ಅಂತ ಅವನ್ನ ಓದಿಸ್ತಾರೆ. ಸರಿ ಆಯಿತು. ಕೆಲವು ವರ್ಷಗಳ ನಂತರ ಆಕೆಗೆ 21 ವರ್ಷ ಆಗುತ್ತೆ. 21 ವರ್ಷ ಆದಾಗ ಗಂಡನ ನೋಡ್ತಾರೆ ಮನೆಯಲ್ಲಿ. ಗಂಡನ ನೋಡಿ ಒಂದು ಸಂಬಂಧ ಬರುತ್ತೆ, ಮದುವೆನೂ ಆಗುತ್ತೆ.
ಆಗ ಮದುವೆ ಆದ ನಂತರ ಮದುವೆ ಆಗೋ ಸಂದರ್ಭದಲ್ಲಿ ನಮ್ಮ ಹೆಣ್ಮಕ್ಳ ಮನಸ್ಸಲ್ಲಿ ಯಾವ ಥರ ಇರುತ್ತೆ ಹೇಳ್ರಿ? ತುಂಬ ಅದೇ ಥರ ಉತ್ಸಾಹ, ಖುಷಿ, ಆ ಸೀರೆ ಉಡೋದು, ಒಡವೆ ಹಾಕ್ಕೊಳ್ಳೋದು, ಫೋಟೋ ತೆಗೆಸ್ಕೊಳ್ಳೋದು ಇದೆಲ್ಲ ಒಂದು ರೀತಿ ಖುಷಿ. ತುಂಬಾ ಖುಷಿ ಪಡ್ತಾಳೆ ಆ ಹೆಣ್ಮಗಳು. ಸರಿ ಆಯಿತು ಅಂತೇಳ್ಬಿಟ್ಟು ನಾನಿವಾಗ ತುಂಬ ಸ್ವತಂತ್ರವಾಗಿ ಬದುಕ್ಬೋದು. ಯಾಕೆಂದರೆ ಮನೇಲಿ ನಮ್ಮಮ್ಮ ಹೇಳ್ತಾ ಇದ್ಲು, ನೀನು ಎಲ್ಲೇ ಹೋದರೂ ನಿನ್ನ ಗಂಡನ ಜೊತೆ ಹೋಗಬೇಕು, ನಿನ್ನ ಗಂಡನ ಜೊತೆ ಹೋಗಬೇಕು ಅಂತೇಳ್ಬಿಟ್ಟು. ಇವಾಗ ನನ್ನ ಮದುವೆ ಆಗುತ್ತೆ, ನಾನು ನನ್ನ ಗಂಡನ ಜೊತೆ ಹೋಗ್ಬೋದು ಅಂತೇಳ್ಬಿಟ್ಟು ಆಕೆ ತುಂಬ ಮನಸ್ಸಲ್ಲಿ ಖುಷಿ ಪಡ್ತಾಳೆ. ಮದುವೆನೂ ಆಗುತ್ತೆ, ಹೊಸ ಗಂಡನ ಮನೆಗೆ, ಹೊಸ ಮನೆಗೆ ಕಾಲಿಡ್ತಾಳೆ. ತುಂಬಾ ಖುಷಿಯಿಂದ ಬಂದಂಥ ಹೆಣ್ಮಗಳು ತುಂಬಾ ಖುಷಿಯಾಗಿರುತ್ತೆ. ಅವತ್ತೊಂದು ದಿನ ಮನೇಲಿ ಕಾಲ ಕಳೀತಾಳೆ. ಕಾಲ ಕಳೆದು ಬೆಳಗ್ಗೆ ಎದ್ದು ಅವರು ಗಂಡನ ಹತ್ರ ಬಂದು ಹೇಳ್ತಾಳೆ, ರೀ ನಾವು ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಕಣ್ರಿ ಅಂತ. ಸರಿ ಆಯಿತು ಅಂತೇಳ್ಬಿಟ್ಟು ಗಂಡ ಏನು ಮಾಡ್ತಾನೆ, ಆಯಿತು ಹೊರಡು ಅಂತ ಹೇಳ್ತಾನೆ. ಸರಿ ಆಯ್ತು ಅಂತೇಳ್ಬಿಟ್ಟು ಅವತ್ತು ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋಗಿ ಬರೋದು ಸ್ವಲ್ಪ ತಡವಾಗುತ್ತೆ. ಸೊ ಬಂದಾಗ ಬಾಗಿಲಲ್ಲೇ ಅವ್ರ ಅತ್ತೆ ಕೂತಿರ್ತಾಳೆ. ಅವ್ರ ಅತ್ತೆ ಕೂತ್ಕೊಂಡು ಇಬ್ಬರು ಗಂಡ ಹೆಂಡತಿ ಇಬ್ಬರು ಒಳಗಡೆ ಕಾಲಿಡಬೇಕಾದ್ರೆ ಹೇಳ್ತಾಳೆ, ಓ ಬಂದಿನ್ನೂ ಒಂದು ದಿನ ಆಗಿಲ್ಲ, ಇವಳಿಗಾಲೇ ಊರು ಸುತ್ತೋ ಮನಸ್ಸು, ಇವ್ರ ಮನೇಲಿ ಇದೇನ ಕಲಿಸ್ಕೊಟ್ಟಿರೋದು ಅಂತೇಳ್ಬಿಟ್ಟು ಅವರತ್ತೆ ಗುನುಗ್ತಾಳೆ. ಸೊ ಮನಸ್ಸಿಗೆ ಬೇಜಾರಾಗುತ್ತೆ. ಆದ್ರೂ ಬಿಡು, ನಮ್ಮ ಅತ್ತೆ ತಾನೇ ಅಂತ ಹೇಳ್ಬಿಟ್ಟು, ನಮ್ಮ ಇಂಡಿಯನ್ ಟ್ರೆಡಿಷ್ನಲ್ ತಂದೆ ತಾಯಿಗಳು ಹೇಗಂದರೆ, ಗಂಡ ಏನಂದರೂ ಸಹಿಸ್ಕೊಂಡು ಹೋಗು, ಅತ್ತೆ ಏನಂದರೂ ಸಹಿಸ್ಕೊಂಡು ಹೋಗು, ಜನಗಳೇನಂದರೂ ಸಹಿಸ್ಕೊಂಡು ಹೋಗು, ನಿನ್ನ ಮನೆನ ನಿನ್ನ ಗಂಡನ ಬಿಟ್ಕೊಡ್ಬೇಡ ಅಂತ ಕಿವಿ ಮಾತು ಹೇಳಿರ್ತಾರಲ್ವ, ಅದು ಆಕೆ ಮನಸ್ಸಲ್ಲಿರುತ್ತೆ. ಅದಕ್ಕೆ ಬಿಡು ನಮ್ಮ ಅತ್ತೆ ತಾನೇ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಳಗಡೆ ಹೋಗ್ತಾಳೆ. ಸರಿ ಆಯಿತು, ಹಾಗೆ ದಿನಗಳು ಕಳೀತವೆ. ಗಂಡ ದುಡಿಯೋದಕ್ಕೆ ಹೋಗಲ್ಲ, ಮನೆ ಮೇಂಟೈನ್ ಮಾಡಲ್ಲ. ಗಂಡ ದುಡಿಯಲ್ಲ ಅಂತೇಳ್ಬಿಟ್ಟು ಸೊಸೆಗೆ ಯಾವಾಗಲೂ ಶಪಿಸ್ತಾನೆ ಇರ್ತಾಳೆ ಅತ್ತೆ. ನನ್ನ ಮಗ ತುಂಬಾ ಚೆನ್ನಾಗಿದ್ದ, ನೀನು ಬಂದ ಮೇಲೇ ಈ ಥರ ಆಗಿದ್ದು, ನಿನ್ನ ಕಾಲ್ಗುಣ ಸರಿ ಇಲ್ಲ ಅಂತೇಳ್ಬಿಟ್ಟು ಮತ್ತೆ ನೊಂದ್ಕೊತಾಳೆ. ಆ ಹೆಣ್ಣು ಮನಸ್ಸಿಗೆ ಯಾವ ಥರ ನೋವಾಗಿರ್ಬೇಕು ಹೇಳಿ. ಅದಕ್ಕೂ ಸಮೇತ ಬಂದಿರೋ ಸೊಸೆ ಮೇಲೆ ಆಪಾದನೆ ಮಾಡ್ತಾರೆ. ಹೆಣ್ಣು ಪರಿಸ್ಥಿತಿ ಯಾವ ಥರ ಇರಬೇಕು, ತನ್ನ ತವ್ರ ಮನೇಲೂ ಸಹ ಅವಳಿಗೆ ಸ್ವತಂತ್ರ ಇಲ್ಲ, ಗಂಡನ ಮನೇಲಿ ಬಂದ್ರೂ ಸಹ ಅದಕ್ಕಿಂತ ಸ್ವತಂತ್ರ ಇಲ್ಲ. ಯಾಕಂದರೆ ಗಂಡ ಮಾತು ಕೇಳಲ್ಲ, ಅತ್ತೆ ಮಾತಾಡೋದು ನಿಲ್ಲಿಸಲ್ಲ. ಈ ಎಲ್ಲರ ಮಧ್ಯೆ ತನ್ನ ಸಂಸಾರನ ಗುಟ್ಟನ್ನು ಯಾರ ಹತ್ರನೂ ಹೇಳ್ಕೊಬಾರ್ದು ಅಂತೇಳ್ಬಿಟ್ಟು ಒಳಗೆ ಮನಸ್ಸಲ್ಲಿ ನೋವನ್ನ ನಿಂತ್ಕೊಂಡು ಬದುಕ್ತಾ ಇರ್ತಾಳೆ. ಸೊ ಹೀಗೆ ನಾನು ಹೇಳೋದು ಏನಕ್ಕಪ್ಪ ಅಂದರೆ, ಎಷ್ಟೋ ಜನ ಹೆಣ್ಮಕ್ಳು ಜೀವನದಲ್ಲಿ ಒಂದು ಸಲನಾದರೂ ನಾನು ಹೆಣ್ಣಾಗಿ ಯಾಕಾದರೂ ಹುಟ್ಟಿದ್ನಪ್ಪ ಅಂತ ಕ್ವೆಶನ್ ಮಾಡ್ಕೊಂಡಿರ್ತಾರೆ. ಅವ್ರ ಮನಸ್ಸಲ್ಲಿ ಆ ಕ್ವೆಶನ್ ಬಂದೇ ಇರುತ್ತೆ. ನೋಡ್ರಿ, ಬೇಕಾದರೆ ಈ ಚಾನಲ್ನಲ್ಲಿ ಇದನ್ನು ವೀಕ್ಷಣೆ ಮಾಡ್ತಿರೋ ಪ್ರತಿಯೊಂದು ಹೆಣ್ಮಗುನೂ ಸಮೇತ ಅವ್ರ ಮನಸ್ಸಲ್ಲಿ ಯೋಚನೆ ಮಾಡಿರಿ. ನಿಮಗೆ ಆ ಥರ ಮನಸ್ಸಲ್ಲಿ ವಿಷಯ ಮೂಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ಎಸ್ ಅಂತ ಹೇಳ್ಬಿಟ್ಟು. ಸೊ ನಾನು ಹೇಳ್ತಿದ್ದೀನಿ ಅಂದೇ ಅನಿಸುತ್ತೆ. ಅದಕ್ಕೆ ಹೇಳೋದು, ಹೆಣ್ಣಾಗಿ ಹುಟ್ಟೋಕ್ಕಿಂತ ಒಂದು ಮರ ಆಗಿ ಹುಟ್ಟಿದರೆ ಹೋಗೋ ಬರೋರಿಗೆ ನೆರಳು ಕೊಡ್ಬೋದು ಅಂತ ಎಷ್ಟೋ ಜನ ಹೇಳ್ತಾರೆ. ಯಾಕೆ ಹೇಳು, ಹೆಣ್ಣಾಗಿ ಹುಟ್ಟಿ ತವ್ರ ಮನೆಯಲ್ಲೂ ಸಹಿಸ್ಕೊಂಡು ಗಂಡನ ಮನೆಯಲ್ಲೂ ಸಹಿಸ್ಕೊಂಡು ಅವ್ರು ಏನೇನು ಹೇಳ್ತಾರೋ ಎಲ್ಲ ಕೇಳ್ಕೊಂಡು ಅವ್ರ ಮನೆ ಚಾಕರಿ ಮಾಡಿ ಅವ್ರ ಮನೇಲಿ ಬಿದ್ದಿದ್ರೂ ಸಮೇತ ಆಕೆ ಇಷ್ಟೊಂದು ಮಾಡಿದ್ಲು ಅಂತೇಳ್ಬಿಟ್ಟು ಒಂದು ನಿಮಿಷನೂ ಒಂದು ಸೆಕೆಂಡ್ ಒಂದು ಮಾತು ಯಾರು ಹೇಳಲ್ಲ. ಯಾಕೆ ಹೇಳಿ, ಅವಳು ನಾವು ಕಟ್ಕೊಂಡು ಬಂದಿರೋಳು, ನಾವು ಹೇಳ್ದಂಗೆ ಕೇಳೋಳು ಅಂತೇಳ್ಬಿಟ್ಟು. ಅವಳು ಏನೇ ಮಾಡಿರಲಿ, ಅವಳು ಏನೇ ಮಾಡಿರಲಿ ಇವಳು ಇಷ್ಟೇ ಅಂತಾರೆ ವಿನಃ, ನನ್ನ ಸೊಸೆಯೇ ಬೆಳಗ್ಗೆ ಎದ್ದು ಸಾಯಂಕಾಲದವರೆಗೂ ಬಟ್ಟೆ ಒಗೆದು ಅಡುಗೆ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ದೇವ್ರ ಪೂಜೆ ಮಾಡಿ ಮನೆಯೆಲ್ಲ ಒರೆಸಿ ಎಷ್ಟು ಕೆಲಸ ಮಾಡ್ತಾಳೆ ಅಂತೇಳ್ಬಿಟ್ಟು ಒಂದು ಮಾತು ಒಬ್ಬಳತ್ತೆ ಹೇಳಿ ನೋಡೋಣ? ಹೇಳಲ್ಲ. ಯಾಕೆ ಹೇಳಿ? ಯಾಕೆಂದರೆ ನಮ್ಮ ಹೆಣ್ಮಕ್ಳಿಗೆ ಅದು ಮೊದಲಿಂದ ಬಂದಿದೆ. ತವ್ರ ಮನೇಲಿ ತಂದೆ ತಾಯಿ ಬಾಯಿ,
ಗಂಡನ ಮನೇಲಿ ಅತ್ತೆ ಗಂಡನ ಭಯ, ಅತ್ತೆ ಮಾವನ ಭಯ. ಅದಕ್ಕೆ ಹೇಳೋದು, ಹೆಣ್ಣಾಗಿ ಹುಟ್ಟೋಕಿನ್ನ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮ್ಯಾಲೊಂದು ಮರವಾಗಿ, ಮಣ್ಣಿನ ಮ್ಯಾಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯವಂತರಿಗೆ ನೆರಳಾಗಿ. ಹಂಗೆ ಅದಕ್ಕೆ ಹೇಳೋದು. ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು, ನಮ್ಮ ನಮ್ಮ ಮನೇಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗಿನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿ, ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ಅವ್ರ ಪೀರಿಯಡ್ಸ್ ಆ ಟೈಮಲ್ಲಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರ ಮನಸ್ಸಿಗೆ ಬೇಜಾರು ಮಾಡಬೇಡ್ರಿ ಅಂತ. ಯಾಕೆಂದರೆ ನಮ್ಮ ಹಿಂದಿನ ಕಾಲದಿಂದನೂ ವೇದಗಳ ಕಾಲದಿಂದನೂ ಒಂದೇ ಹೇಳಿರೋದು, ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ಹೆಣ್ಣನ್ನು ಪೂಜಿಸ್ತಾಳೋ ಅಲ್ಲಿ ದೇವತೆಗಳು ಓಡಾಡ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೇಳೋದು, ಹೆಣ್ಣು ಮಕ್ಕಳಿಗೆ ಬೆಲೆ ಕೊಡಿ, ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನಾನು ಹೇಳೋದಿಷ್ಟೇ, ನಿಮ್ಮ ಮನೇಲಿರೋ ಹೆಣ್ಮಗಳನ್ನ, ನಿಮ್ಮ ಮನೇಲಿರೋ ಸೊಸೆನ, ಅಕ್ಕ ತಂಗಿಯನ್ನ ಅರಿತುಕೊಂಡು ಬಾಳಿ. ಯಾಕಂದರೆ ಅವ್ರಿಗೂ ತನ್ನದೇ ಆದಂಥ ಸ್ವತಂತ್ರಗಳಿರುತ್ತೆ, ಹೀಗಿರಬೇಕು ಹಾಗಿರಬೇಕು ಅಂತ. ಯಾವುದೇ ಬಿಕ್ಕಟ್ಟು ಮಾಡಿ ಕಟ್ಟಾಕೋಕೆ ಹೋಗಬೇಡಿ. ಯಾಕಂದರೆ ಎಲ್ಲರಿಗೂ ಅವ್ರದ್ದು ಭಯ ಇದ್ದೇ ಇರುತ್ತೆ, ಯಾಕಂದರೆ ತಂದೆ ತಾಯಿ ಮರ್ಯಾದೆ ಉಳಿಸ್ಬೇಕು ಅಂತ. ನೋಡ್ರಿ, ಬೇಕಾದ್ರೆ ನೀವು ಯೋಚನೆ ಮಾಡಿರಿ, ಗಂಡು ಮಗುಗಿನ ಹೆಣ್ಣು ಮಗುಗೆ ತಂದೆ ತಾಯಿ ಮೇಲೆ ಆಸೆ ಇರುತ್ತೆ, ತನ್ನ ತಂದೆ ತಾಯಿ ಚೆನ್ನಾಗಿ ನೋಡ್ಕೋಬೇಕು ಅಂತ. ಯಾಕಂದರೆ ಅವ್ರ ಕೈಲಿ ಆಗೋದಿಲ್ಲ, ಯಾಕಂದರೆ ಮದುವೆ ಗಂಡು ಮನೆಗೆ ಹೋಗ್ತಾರೆ. ಸೊ ಅದಕ್ಕೆ ಹೇಳೋದು, ಹೆಣ್ಣನ್ನು ಗೌರವಿಸಿ, ಹೆಣ್ಣನ್ನು ಪ್ರೀತಿಸಿ, ಹೆಣ್ಣಿಗೆ ಖುಷಿ ಕೊಡಿ. ಹೆಣ್ಣು ಭೂಮಿ ತಾಯಿ ಸ್ವರೂಪ, ಪ್ರಕೃತಿಯ ಎಲ್ಲದಕ್ಕೂ ಹೋಲಿಸ್ತಾರೆ. ಸೊ ಅದಕ್ಕೆ ಎಲ್ಲರೂ ಹೆಣ್ಣನ್ನು ಗೌರವಿಸಿ. ಈ ಸಬ್ಜೆಕ್ಟು ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಾನು ಕೇಳಿರ್ತಕ್ಕಂಥ ಕ್ವಶನ್ಸ್ ಏನಾದರೂ ನಿಮ್ಮ ಮನಸ್ಸಲ್ಲಿ ಸರಿ ಇದ್ದರೆ ಎಸ್ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಕನ್ನಡತಿ ಶಿಲ್ಪ.